ಲೆಕ್ಚರ್ಸ್ ಕೂಡ ಬಂದಿಲ್ಲ, ಒಂದು ಪಾಠ ಸಹ ನಡೀತಿಲ್ಲ. ಇಲ್ಲಿರೋ ಎಷ್ಟೋ ಜನಕ್ಕೆ ಸಿಲೆಬಸ್ ಏನಂತ ಸಹ ಗೊತ್ತಿಲ್ಲ. ಕೇಳಿದ್ರೆ ಇವತ್ತು ಬರ್ತಾರೆ, ನಾಳೆ ಬರ್ತಾರೆ, ಸರ್ಕಾರದ ಹತ್ರ ಟೀಚರ್ಸ್ ಬಗ್ಗೆ ಹೋಗಿದೆ ಅಂತ ಹೇಳ್ತಾರೆ. ಅಲ್ಲಿ ಕೂತಿರುವಂತಹ ನಮ್ಮ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಇಲ್ಲಿ ಕೂತಿರುವಂತಹ DC ಸಾಹೇಬ್ರಾಗಿರ್ಬಹುದು, ನಾವು ಎಷ್ಟೋ ಸಲ ಬಂದು ಕೇಳ್ಕೊಂಡಿದ್ದೀವಿ, ಯಾವುದೇ ರೀತಿಯ ಉತ್ತರ ನಮಗೆ ಇನ್ನೂ ಕೊಟ್ಟಿಲ್ಲ. ಇವ್ರ ಥರನೇ ಎಷ್ಟೋ ಜನ ಮಕ್ಕಳು ಇರೋ DC ಆಗ್ಬೋದು, ಶಿಕ್ಷಣ ಮಂತ್ರಿ ಆಗ್ಬೋದು, ಜ್ಞಾನ ಇದ್ರೇನೆ ಒಳ್ಳೆ ಆಡಳಿತ ನಡೆಸಕ್ಕೆ ಸಾಧ್ಯ. ಆದರೆ ಇವ್ರು ಯಾರು ಸಹ ವಿದ್ಯಾರ್ಥಿಗಳ ಬಗ್ಗೆ ಗಮನ ಕೊಡ್ತಾ ಇಲ್ಲ. ನಮ್ಮ ಸರ್ಕಾರ ಮೊನ್ನೆ ಅಷ್ಟೇ ಒಂದು ಜಾರಿಗೆ ತಂದು ವಿದ್ಯಾರ್ಥಿಗಳಿಗೆ ಸೆಮ್ ಎಕ್ಸಾಮ್ ಬರ್ತಾ ಇದೆ, ನೀವು ಪೇ ಮಾಡಬೇಕು ಅಮೌಂಟ್ನ, ಇಲ್ಲಾಂದ್ರೆ 1000 ರೂಪಾಯಿ ಫೈನು ಅಂತ ಹೇಳಿ ದುಡ್ಡು ಕಟ್ಟಿ ಎಕ್ಸಾಮ್ ಬರಿಬೇಕು ಅಂತ ಹೇಳ್ಬಿಟ್ಟು ರೂಲ್ಸ್ನ ಕಳಿಸ್ತಿರೋಂತಹ ಗೌರ್ಮೆಂಟ್ಗೆ ಲೆಕ್ಚರ್ಸ್ ಇಲ್ಲ, ಮಕ್ಳಿಗೆ ಪಾಠ ಇಲ್ಲ, ಪಾಠ ಮಾಡಬೇಕು ಅಂತ ಹೇಳಿ ಗೊತ್ತಿಲ್ವಾ? ಪಾಠ ಮಾಡ್ದೇ ಹೇಗೆ ಬರೆಯೋಕ್ಕೆ ಸಾಧ್ಯ? ನಾವು ದುಡ್ಡಿನ ಬಗ್ಗೆ ಚಿಂತೆ ಮಾಡುವಂತಹ ಸರ್ಕಾರಕ್ಕೆ ಮಕ್ಳಿಗೆ ಎಜುಕೇಶನ್ ಕೊಡಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ವಾ? ಇಲ್ಲಿ ಮಧು ಬಂಗಾರಪ್ಪ ಸಹ ಬರಬೇಕು, ನಮ್ಮ ಕಾಲೇಜಲ್ಲಿ ಫಂಕ್ಷನ್ ಇದೆ ಅಂತ ಕರೆದ ತಕ್ಷಣ ಬರೋಂತಹ ಮಧು ಬಂಗಾರಪ್ಪರಿಗೆ ಇಲ್ಲಿ ಕಾಲೇಜಲ್ಲಿ ಪಾಠ ನಡೀತಿಲ್ಲ ಅಂತ ಹೇಳಿದ್ರೆ ಬಂದು ಕೇಳೋಕ್ಕಾಗ್ತಾ ಇಲ್ವಾ? ಶಿಕ್ಷಣ ಮಂತ್ರಿ ಅಂತ ಹೇಳಿದ್ರೆ ಅಲ್ಲಿ ಕುತ್ಕೊಂಡು ಏನು ಮಾಡ್ತಾ ಇದ್ದಾರೆ? DC ಸರ್ ಬರಬೇಕು, ನಮಗೆ ನ್ಯಾಯ ಕೊಡಬೇಕು. ನಮಗೆ ಶಿಕ್ಷಣ ಅವಶ್ಯಕತೆ ತುಂಬಾ ಇದೆ, ಎಲ್ಲ ಲೆಕ್ಚರ್ಸ್ ಸಹ ನಮಗೆ ಬೇಕೇ ಬೇಕು. ಎಲ್ಲ ಇನ್ನೂ ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟ ಇನ್ನೂ ದೊಡ್ಡದಾಗಿ ನಡೆಯುತ್ತೆ. ಇದಕ್ಕೆ ಪ್ರತಿ ಸರ್ಕಾರದಲ್ಲಿರುವಂತಹ ಎಲ್ಲರೂ ಸಹ ನಮಗೆ ಉತ್ತರ ಹೇಳಲೇಬೇಕಾಗುತ್ತೆ. ಇವರು ಒಳ ಕುತ್ಕೊಂಡಿದ್ದಾರೋ ಅಥವಾ ಹೊರಗೆ ಹೋಗಿದ್ದಾರೋ ನಮಗೆ ಗೊತ್ತಿಲ್ಲ. ಈ ಕ್ಷಣನೇ ಇಲ್ಲಿಗೆ ಬರಬೇಕು, ನಮಗೆ ಯಾವ ರೀತಿ ನ್ಯಾಯ ದೊರಕಿಸ್ಕೊಡ್ತಾರೋ ಅದನ್ನ ಎಲ್ಲರ ಮುಂದೆ ಇಲ್ಲೇ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಇನ್ನೂ ತುಂಬ ದೊಡ್ಡದಾದ ಮಟ್ಟದಲ್ಲಿ ಹೋರಾಟ ನಡೆಯುತ್ತೆ. DC ಸಾಹೇಬ್ರ ಥರನೇ ಎಷ್ಟೋ ವಿದ್ಯಾರ್ಥಿಗಳು ಇನ್ನೂ DC ಆಗಬೇಕು ಅಂತ ಹೇಳಿ ಅಂದ್ಕೊಳ್ತಾರೆ. ಯಾಕೆಂದರೆ I want to become an IAS ಅಂತ ನಾನು ಈಗಲೂ ಸಹ ಹೇಳ್ತೀನಿ. ಹಾಗಾದರೆ ನಮಗೆ ಜ್ಞಾನ ಬೇಡವಾ? ಬರೀ ಪರೀಕ್ಷೆಗೋಸ್ಕರ ಅಷ್ಟೇ ನಮಗೆ ಕಾಲೇಜಿಗೆ ಬರ್ತಾ ಇಲ್ಲ. ನಮ್ಮ ಮನೇಲಿ ಓದ್ಕೊಳ್ಳೋದಾದ್ರೆ ಮನೇಲೇ ಓದ್ಕೊಳ್ತಾ ಇದ್ವಿ. ಕಾಲೇಜ್ ಆಗಬೇಕು, ನಮಗೆ ನ್ಯಾಯ ಬೇಕು. ಅದರಿಂದ ಜ್ಞಾನದಿಂದ ಇನ್ನೂ ಹೆಚ್ಚೆಷ್ಟು ವಿಷಯಗಳನ್ನ ತಿಳ್ಕೊಬೇಕಂತ ಹೇಳ್ಬಿಟ್ಟು ಕಾಲೇಜಿಗೆ ಬರ್ತೀವಿ. ಆ ತಿಳ್ಸ್ಕೊಡೋಂತಹ ಉಪನ್ಯಾಸಕರೇ ಇಲ್ಲ ಅಂತ ಹೇಳಿದ್ರೆ ನಮಗೆ ತುಂಬ ಕಷ್ಟ. ಸರ್ ಇರೋ ಬರೋ ಒಂದು 20-30 ಜನ ಯಾವ ಲೆಕ್ಚರ್ಸು ಇಲ್ಲ. ಫಸ್ಟ್ ಆಫ್ ಆಲ್ BCA ಸ್ಟೂಡೆಂಟ್ಸ್ ಬಂತು ಕನ್ನಡ ಇಂಗ್ಲೀಷ್ ಬಿಟ್ಟರೆ ಇನ್ನು ಯಾವ ಇಲ್ಲ. ಸೊ ಎಲ್ಲರಿಗೂ ನಮಗೆ ನ್ಯಾಯ ಬೇಕು. ಇವತ್ತು BA ಅವರಿಗೆ ಇಂಟರ್ನಲ್ಸ್ ನಡೀತಾ ಇದೆ, ಲೆಕ್ಚರ್ಸ್ ಇಲ್ಲ. ಏನು ಬರೀರಿ ಅಂತ ಹೇಳಿದ್ರೆ ಏನಾದರೂ ಬರೀರಿ, ನಿಮ್ಗೆ ಗೊತ್ತಿರೋದು ನೀವೇ ಓದ್ಕೊಂಬಂದು ಅಂತ ಹೇಳ್ತಾರೆ. ದುಡ್ಡು ಕಟ್ತೀವಲ್ವಾ, ದುಡ್ಡಿಗಾದ್ರೂ ಬೆಲೆ ಬೇಡವಾ? ಕಷ್ಟಪಟ್ಟು ಅಪ್ಪ ಅಮ್ಮ ದುಡ್ಡು ತಂದು ಕಟ್ಟಿರ್ತಾರೆ. ಸರ್ಕಾರಿ ಕಾಲೇಜಿಗೆ ಬನ್ನಿ ಅಂತೀರಾ, ಏನು ಫೆಸಿಲಿಟಿ ಇದೆ ಅಂತ ಬರಬೇಕು. ಅದಕ್ಕೆ ಪ್ರೈವೇಟ್ ಕಾಲೇಜಿಗೆ ಹೋಗ್ತೀವಿ. ಎಲ್ಲ ಫೆಸಿಲಿಟೀಸ್ನ ಕೊಟ್ಬಿಟ್ಟು ಆಮೇಲೆ ನೀವು ಬರೀರಿ, ಬನ್ನಿ ಸರ್ಕಾರಿ ಕಾಲೇಜ್ಗೆ ಅಂತ. ಅವಾಗ ಎಲ್ಲ ಮಕ್ಕಳು ಬರ್ತಾರೆ. ಸರ್ಕಾರಿ ಕಾಲೇಜ್ ಅಂತ ಹೇಳಿದ್ರೆ ಯಾಕೆ ಬರಲ್ಲ ಅಂತ ನೀವು ಇದೇ ವಿಷಯದಲ್ಲಿ ನೋಡಿ ತಿಳ್ಕೊಳ್ಳಿ. ನಮಗೆ ಜುಲೈ ತಿಂಗಳಿಂದ ನಮಗೆ ಕಾಲೇಜ್ ಸ್ಟಾರ್ಟ್ ಆಗಿರೋದು. ಬಟ್ ನಮಗೆ ಕನ್ನಡ ಇಂಗ್ಲೀಷ್ ಬಿಟ್ಟು ಯಾವ ಕ್ಲಾಸು ಮಾಡ್ತಿಲ್ಲ. ಅವೆರಡು ಕ್ಲಾಸಿಗೋಸ್ಕರ 50-60 ಕಿಲೋಮೀಟ್ರಿಂದ ಬಸ್ ಹತ್ಕೊಂಡು ಅಣ್ಣ ನಾವು ಶಿವಮೊಗ್ಗದಲ್ಲಿ ಬಾಪೂಜಿ ಕಾಲೇಜಲ್ಲಿ ಓದ್ತಿದ್ದೀವಿ. ಸುಮಾರು 2 ತಿಂಗಳಾದರೂ ನಮಗೆ ಗೆಸ್ಟ್ ಲೆಕ್ಚರು ಫ್ಯಾಕಲ್ಟಿ ಏನು ಕ್ಲಾಸ್ ಮಾಡ್ತಿಲ್ಲ, ಬರೀ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಅಷ್ಟೇ ಮಾಡ್ತಿದ್ದಾರೆ. ದಿನದಲ್ಲಿ 2 ಕ್ಲಾಸು, ನಮಗೆ ತುಂಬ ತೊಂದರೆ ಆಗ್ತಿದೆ. ನಾವು ಕನ್ನಡ ಮೀಡಿಯಮ್ ಸ್ಟೂಡೆಂಟು, ಈಗ BCA ತೊಗೊಂಡು ತುಂಬ ಕಷ್ಟ ಆಗ್ತಿದೆ ನಮಗೆ. ಸುಮಾರು 2 ತಿಂಗಳಾದರೂ ನಮಗೆ ಸಬ್ಜೆಕ್ಟು ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಅಷ್ಟೇ ಕ್ಲಾಸ್ ಮಾಡ್ತಿದ್ದಾರೆ. ಮತ್ತು ನಾವು ಸೆಮ್ ಎಕ್ಸಾಮ್ ಎಲ್ಲ ಹತ್ರ ಬಂದು, ಇಂಟರ್ನಲ್ಸ್ ಎಲ್ಲ ಹತ್ರ ಬಂದು, ನಮಗೆ ಏನು ಸಿಲೆಬಸ್ಸೇ ಏನು ಅಂತ ಗೊತ್ತಾಗಿಲ್ಲ. ಮತ್ತು ಸಬ್ಜೆಕ್ಟ್ ಇದಾವೆ ಅಂತಲೂ ನಮಗೆ ಗೊತ್ತಿಲ್ಲ ಅಣ್ಣ. ಜುಲೈಯಿಂದ ಕಾಲೇಜ್ ಸ್ಟಾರ್ಟ್ ಆಗಿದೆ. ಬಟ್ ನಮಗೆ ಲ್ಯಾಬ್ ಅಂತ ನಡೆದಿರೋದು ಬರೀ 2 ಆ್ಯಕ್ಚುಲಿ ಇಷ್ಟೊಂತ ನಡಿಬೇಕಂತ ಇರುತ್ತೆ, ಅದು ನಡೆದಿಲ್ಲ. ಇವಾಗ ಇನ್ನೊಂದು ತಿಂಗಳು ಅಕ್ಟೋಬರಿಂದ ಸೆಮ್ ಎಕ್ಸಾಮ್ ಬರುತ್ತೆ. ಈಗ ನಾವೇನೋ ನಮ್ಗೆ ಪಾಠನೇ ಮಾಡಿಲ್ಲ, ತೊಗೊತಿರೋದು ಬರೀ ಕನ್ನಡ ಇಂಗ್ಲೀಷ್ ತೊಗೊತಾರೆ. ಇವಾಗ ನಮ್ಗೆ ಗೆಸ್ಟ್ ಲೆಕ್ಚರ್ಸ್ ನಮಗೆ ಬೇಡ, ಪರ್ಮನೆಂಟ್ ಲೆಕ್ಚರ್ಸ್ ಬೇಕು. ಯಾಕಂದರೆ ಇವಾಗ ಗೆಸ್ಟ್ ಲೆಕ್ಚರ್ ಇರೋದು ಬರ್ತಾರೆ, ಮತ್ತೆ ಒಂದು ನಾಳೆ ದಿವಸ ಏನಾರು ಚೇಂಜ್ ಆಯಿತು ಅಂದರೆ ಅವ್ರು ಮತ್ತೆ ಹೋಗ್ತಾರೆ. ನಮ್ಗೆ ಆ ಥರ ಬೇಡ, ನಮ್ಗೆ ಪರ್ಮನೆಂಟ್ ಲೆಕ್ಚರ್ಸ್ ಬೇಕಾಗಿದೆ. ನಾವು ಫಸ್ಟ್ ಇಯರ್ ಸ್ಟೂಡೆಂಟ್ಸು ಬಂದು 3 ತಿಂಗಳಾದ್ರೂ ನಮಗೆ ಲೆಕ್ಚರ್ಸ್ ಇಲ್ಲ. ಗೆಸ್ಟ್ ಲೆಕ್ಚರ್ಸ್ನ ಕರೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ, ಬಟ್ ಕರೆಸ್ತಾ ಇಲ್ಲ. ಹಿಂಗೆ ಆದರೆ ನಾವು ಹೆಂಗೆ ಓದಬೇಕು? ನೆಕ್ಸ್ಟ್ ಇಂಟರ್ನಲ್ಸ್ ಬೇರೆ ಕಾಲೇಜ್ಗಳಿಗೆಲ್ಲ ಇಂಟರ್ನಲ್ಸ್ ಆಗಿದೆ, ಬಟ್ ನಮಗೆ ಆಗಿಲ್ಲ. ಹಿಂಗೆ ಆದರೆ ನಾವು ನೆಕ್ಸ್ಟ್ ನಮ್ಮ ಗುರಿ ಏನು ಮುಟ್ಟೋಕ್ಕಾಗಲ್ಲ. ಅದಕ್ಕೋಸ್ಕರ ಪ್ಲೀಸ್ ಎಲ್ಲರೂ ಮನವಿ ಮಾಡ್ಕೊತಾ ಇದ್ದೀವಿ, ಗೆಸ್ಟ್ ಲೆಕ್ಚರ್ಸ್ನೆಲ್ಲ ಕರೆಸಿ ಬೇಗ. ನಮಗೆ ಲೆಸನ್ಸ್ ಇರಲಿ, ಪೋರ್ಷನ್ಸ್ ಯಾವ್ದು ಅಂತಲೂ ಗೊತ್ತಿಲ್ಲ, ಸಬ್ಜೆಕ್ಟ್ಸು ಕೂಡ ಗೊತ್ತಿಲ್ಲ. ಹಿಂಗೆ ಆದರೆ ನಾವೇನು ಓದಬೇಕು? ನೆಕ್ಸ್ಟು ನಾವು ಇದೇ ಫಸ್ಟ್ ಇಯರಲ್ಲೇ ಹಿಂಗಾದರೆ ನೆಕ್ಸ್ಟು ನಮಗೆ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಓದೋಕ್ಕೆ ಯಾರು ಕೂಡ ಮುಂದೆ ಬರೋದೇ ಇಲ್ಲ. ಪ್ಲೀಸ್ ಅದಕ್ಕೆ ಮನವಿ ಮಾಡ್ಕೊತಾ ಇದ್ದೀವಿ, ಗೆಸ್ಟ್ ಲೆಕ್ಚರ್ಸ್ನ ಪ್ಲೀಸ್ ಕರೆಸಿ ಬೇಗ.